ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಬೆಂಗಳೂರಿನ ಜಾಲಹಳ್ಳಿ ಕ್ರಾಸ್ನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಸ್ಕೂಟರ್ಗೆ ಖಾಸಗಿ ಬಸ್ ಡಿಕ್ಕಿಯಾದಂತಹ ಪರಿಣಾಮ ಪಿಯು ವಿದ್ಯಾರ್ಥಿನಿ ಸಾವನ್ನಪ್ಪಿರುವಂತಹ ಪ್ರಸಂಗ ನಡೆದಿದೆ. ಬೆಂಗಳೂರಿನ ಜಾಲಹಳ್ಳಿ ಕ್ರಾಸ್ನಲ್ಲಿ ನಡೆದಿರುವಂತಹ ಭೀಕರ ಅಪಘಾತ ಇವತ್ತು. ಸ್ಕೂಟರ್ಗೆ ಖಾಸಗಿ ಬಸ್ ಡಿಕ್ಕಿಯಾಗಿ ಪಿಯು ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾಳೆ. ತಂದೆಯ ಜೊತೆಗೆ ವಾಪಸ್ ಬರುವಾಗ ಕಾಲೇಜಿನಿಂದ ಈ ರೀತಿಯಾಗಿ ಬಸ್ ಡಿಕ್ಕಿಯಾಗಿ 18 ವರ್ಷದ ದಿಶಾ ಸಾವನ್ನಪ್ಪಿರುವಂತಹ ವಿದ್ಯಾರ್ಥಿನಿ. ಮಲೇಶ್ವರಂನ ಎಂಇಎಸ್ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ದಿಶಾ ಪಿಸಿಎಂ ವಿಭಾಗದಲ್ಲಿ ಅಧ್ಯಯನ ಮಾಡ್ತಾ ಇದ್ರು. ಆದರೆ ಪೀಣ್ಯ ಸಂಚಾರಿ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಖಾಸಗಿ ಬಸ್ ಅನ್ನು ಸೀಸ್ ಮಾಡಲಾಗಿದೆ. ಡ್ರೈವರ್ ಅನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಇಷ್ಟು ದಿನಗಳ ಕಾಲ ಕಿಲ್ಲರ್ ಬಿಎಂಟಿಸಿಗೆ ಸಾಕಷ್ಟು ಬಲಿಗಳಾಗ್ತಾ ಇತ್ತು. ಇದೀಗ ಖಾಸಗಿ ಬಸ್ಗಳ ಸರದಿ ಅಂತ ಅನ್ಸುತ್ತೆ. ಖಾಸಗಿ ಬಸ್ಗೆ ಇದೀಗ 18 ವರ್ಷದ ಪಿಯು ವಿದ್ಯಾರ್ಥಿನಿ ದಿಶಾ ಸಾವನ್ನಪ್ಪಿದ್ದಾಳೆ. ಬರ್ಬೇಕಾದ್ರೆ ಹಿಂದೆಗಡೆ ಬಸ್ನವ್ರು ಗುದ್ದಿ ಆಗಿದೆ. ಜಾಲಹಳ್ಳಿ ಕ್ರಾಸ್ ಸಿಗ್ನಲ್ ದಾಟಿದ್ಮೇಲೆ 2 ವೀಲರಲ್ಲಿ ಬರ್ತಾಯಿದ್ರು. ಹುಡುಗಿ ಹಿಂದೆಗಡೆ ಕೂತಿತ್ತು. ಅವರಪ್ಪ ಓಡಿಸ್ಕೊಂಬರ್ತಾಯಿದ್ರು. ಅವಳಿಗೆ ಏಟಾಗಿದ್ದು ಹೋಗಿದ್ದು. ಟ್ಯೂಷನ್ಗೆ ಹೋಗ್ತಾಯಿದ್ಲು. ಬೆಳಗ್ಗೆ ಯಾವಾಗಲೂ ಒಂದೊಂದು ದಿನ ಬಸ್ಸಲ್ಲಿ ಹೋಗ್ತಾಳೆ, ಒಂದೊಂದು ದಿನ ಅವರಪ್ಪ ಜಾಸ್ತಿ ಅವರಪ್ಪ ಗಾಡಿನಲ್ಲೇ ಕರ್ಕೊಂಡು ಹೋಗ್ತಾಯಿದ್ರು 2 ವೀಲರಲ್ಲಿ. ಇವತ್ತು ಸ್ವಲ್ಪ ಇದು ಮಾಡ್ಕೊಂಡು ಲೇಟಾಗೆ ಹೋಗಿದ್ದಾರೆ. ಆದ್ರೂ ಆ ಥರ ಬಸ್ನವರು ಇದು ಮಾಡಿದ್ದಾರೆ. ಆ ಹುಡುಗಿ ಇಂಟೆಲಿಜೆಂಟು, ತುಂಬ ಸೈಲೆಂಟ್ ಅಂದರೆ ಸೈಲೆಂಟ್. ಅಂಥ ಹುಡುಗಿ ಇನ್ನು ಸಿಕ್ಕೋದು ಇಲ್ಲ. ನಮಗೆ ಏನು ಮಾಡಬೇಕೋ ಗೊತ್ತಿಲ್ಲ. ಬೆಳೆ 6 ಗಂಟೆಗೆ ನಿಂತಿದೆ ಬಸ್ ಸ್ಟ್ಯಾಂಡ್ ಹತ್ರ. 6 ಗಂಟೆ ನಿಂತಾಗ ಇವರು ಮಗಳು ಮತ್ತು ಅಪ್ಪ ಟ್ಯೂಷನ್ಗೆ ಬಿಡಕ್ಕೆ ಹೋಗ್ತಿರಂತೆ. ಈಗ ಸರ್ವಿಸ್ ಕಡೆ ಹೋದ್ರೆ ಬಸ್ ಒಂದೇ ಸಲ ಏಕಾಏಕಿ ಎಳೆದು ಬಸ್ ಮೇಲೆ ಹಾಕೊಂಡು ಹೋಗ್ಬಿಟ್ಟಿದೆ ಗಾಡಿ. ಹಂಗಾಗಿ ಆ ಹುಡುಗಿ ಕಾಲೆಲ್ಲ ಫುಲ್ ಏಟಾಗ್ಬಿಟ್ಟಿತ್ತು. ಏನು ಮಾಡಿದ್ರು, ಇಲ್ಲಿಂದ ಸಂಜೀವಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದು. ಅಲ್ಲೇನೂ ಆಗಲ್ಲ, ಸ್ವಲ್ಪ ಟ್ರೀಟ್ಮೆಂಟ್ ಜಾಸ್ತಿ ಮಾಡ್ಕೊಂಡು ಅಲ್ಲಿಂದ ಪೀಪಲ್ಟ್ರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು. ಅಷ್ಟಾಗಿದೆ ಸರ್. ಅವ್ನು ಆ ಕಡೆಯಿಂದ ಒಂದೇ ಸಲ ಏಕಾಏಕಿ ಈ ಕಡೆ ಬಂದ್ಬಿಟ್ಟಾನೆ ಸರ್ವಿಸ್ ರೋಡ್ಗೆ. ಎಷ್ಟು ದಾಸರಹಳ್ಳಿಯಿಂದ ಯಶವಂತಪುರ ಕಡೆ ಇವರು ಹಂಗೆ ಹೋಗ್ತಿದ್ದಾರೆ. ಈ ಸರ್ವಿಸ್ ರೋಡ್ ಅವ್ನು ಆ ಕಡೆ ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಇಷ್ಟು ದಿನಗಳ ಕಾಲ ಕಿಲ್ಲರ್ ಬಿಎಂಟಿಸಿಗೆ ಸಾಕಷ್ಟು ಬಲಿಗಳಾಗ್ತಾ ಇತ್ತು. ಸೊ ಈಗ ನೋಡಿದ್ರೆ ಖಾಸಗಿ ಬಸ್ಗಳವರು ಕೂಡ ಅಷ್ಟೊಂದು ರ್ಯಾಶ್ ಆಗಿ ಓಡಿಸ್ತಾರಾ? ಹೆಂಗೆ ಆಕ್ಸಿಡೆಂಟ್ ಆಯ್ತು? ಏನಾಯ್ತು ಘಟನೆ ಎಕ್ಸಾಕ್ಟ್ ಆಗಿ? ಶ್ರುತಿ, ಏನಂತಂದ್ರೆ ಮೃತ ದಿಶಾ ಏನ್ ಹೇಳಿದಾಳೆ, ಇವರು ಸೆಕೆಂಡ್ ಪಿಯುಸಿ ಪಿಸಿಎಂ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥದ್ದು. ತನ್ನ ತಂದೆ ಜೊತೆ ಪ್ರತಿನಿತ್ಯ ಏನು ಗಾಡಿಯಲ್ಲಿ ಕಾಲೇಜಿಗೆ ಡ್ರಾಪ್ ಹಾಕ್ಸ್ಕೊತಾ ಇದ್ರು. ಅದೇ ರೀತಿ ಇಂದು ಕೂಡ ಬೆಳಗ್ಗೆ ಗಾಡಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜಾಲಹಳ್ಳಿ ಕ್ರಾಸ್ ಸಿಗ್ನಲ್ ಅಲ್ಲಿ ಸಾಕಷ್ಟು ವಾಹನಗಳು, ಅಂದ್ರೆ ಸಾಕಷ್ಟು ವಾಹನ ದಟ್ಟಣೆ ಇರ್ತಕ್ಕಂಥ ಜಾಗ ಅದು. ಆ ಜಾಗದಲ್ಲಿ ಏನೋ ಒಂದು ಇವರು ಸಿಗ್ನಲ್ ಅನ್ನ ಪಾಸ್ ಮಾಡ್ತಾರೆ. ಸಿಗ್ನಲ್ ಪಾಸ್ ಮಾಡಿದಂತೆ ಹಿಂದೆ ಮತ್ತೊಂದು ಕಡೆಯಿಂದ ಬರ್ತಕ್ಕಂಥ ಬಸ್ ನಿಲ್ಲಿಸಬೇಕಿತ್ತು. ಆದ್ರೆ ತನ್ನ ಚಾಲಕನ ಅಜಾಗರೂಕತೆಯಿಂದ ಚಾಲಕ ಸಿಗ್ನಲ್ ಜಂಪ್ ಮಾಡ್ಬಿಟ್ಟು ನಾವು ಹೋಗುವಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕ್ತಾನೆ. ಈ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ ವೇಳೆ ಈ ಒಂದು ಅಪಘಾತ ಸಂಭವಿಸಿರ್ತಕ್ಕಂಥದ್ದು. ಏನೋ ಒಂದು ತಂದೆ ಮಗಳು ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ, ದಿಶಾ ತಂದೆ. ಈ ವೇಳೆ ಒಂದು ಹಿಂಬದಿಯಿಂದ ಆ ಬೈಕ್ಗೆ ಡಿಕ್ಕಿಯಾಗಿ ತಂದೆ ಏನೋ ಪ್ರಾಣಾಪಾಯದಿಂದ ಪಾರಾಗಿದ್ರೆ, ಆ ಮಗಳು ಮಾತ್ರ ಏನು ಕಾಲಿಗೆ ತೀವ್ರ ಪೆಟ್ಟಾಗುತ್ತೆ. ಕಾಲಿನಲ್ಲಿ ಸಂಪೂರ್ಣವಾಗಿ ರಕ್ತಸ್ರಾವವಾಗುತ್ತೆ. ಈ ವೇಳೆ ಒಂದು ಸ್ಥಳೀಯ ಆಟೋ ಚಾಲಕರು ಆಕೆಯನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸ್ತಾರೆ. ಆದ್ರೆ ಆಸ್ಪತ್ರೆಯಲ್ಲಿ ಕೆಲ ಕಾಲ ಚಿಕಿತ್ಸೆ ಪಡೆದ ಬಳಿಕ ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ಪಿರುವುದಾಗಿ ವೈದ್ಯರು ತಿಳಿಸ್ತಕ್ಕಂಥದ್ದು. ಈ ಒಂದು ಘಟನೆಯನ್ನು ಸಂಪೂರ್ಣವಾಗಿ ನೋಡೋದಾದ್ರೆ, ಇಷ್ಟು ದಿನ ಏನೋ ಒಂದು ಬಿಎಂಟಿಸಿ ಬಸ್ಗಳಿಗೆ ಏನು ಬೆಂಗಳೂರಿನಲ್ಲಿ ಏನು ಅಪಘಾತಗಳಾಗ್ತಾ ಇತ್ತು. ಬೆಂಗಳೂರಿನ ಹೊರಭಾಗದಲ್ಲಿ ಖಾಸಗಿ ಬಸ್ಗಳು ಕೂಡ ಒಂದು ಅಪಘಾತ ಮಾಡ್ತಾ ಇದ್ರು. ಆದ್ರೆ ಈಗ ಸದ್ಯದಲ್ಲಿ ಬೆಂಗಳೂರು ನಗರದಲ್ಲೇ ಕೂಡ ಈ ಖಾಸಗಿ ಬಸ್ಗಳ ಅಪಘಾತ ಹೆಚ್ಚಳವಾಗಿರ್ತಕ್ಕಂಥದ್ದು, ಅಂದ್ರೆ ಆರಂಭವಾಗಿರ್ತಕ್ಕಂಥದ್ದು. ಈ ಘಟನೆ ನೋಡಿದ್ರೆ ಸಂಪೂರ್ಣ ಈಗ ಒಂದು ಘಟನೆಗೆ ಕಾರಣ ಆ ಒಂದು ಖಾಸಗಿ ಬಸ್ನ ಚಾಲಕನ ಅಜಾಗರೂಕತೆಯಿಂದ ಏನೋ ಒಂದು ವಾಹನ ಚಲಾಯಿಸಿದ. ಹೀಗಾಗಿ ಈ ಒಂದು ಅಪಘಾತ ಸಂಭವಿಸಿರ್ತಕ್ಕಂಥದ್ದು. ಸದ್ಯ ಏನು ಬಾಲಕಿಯ ಮರಣೋತ್ತರ ಪರೀಕ್ಷೆ ನಡೆದಿರ್ತಕ್ಕಂಥದ್ದು. ತದನಂತರ ಆಕೆಯ ಒಂದು ಈಗ ಅಂತ್ಯ ಸಂಸ್ಕಾರಕ್ಕೂ ಕೂಡ ನೆರವೇರಿರ್ತಕ್ಕಂಥದ್ದು. ಶ್ರುತಿ, ಅಭಿಷೇಕ್, ಈಗ ಆಕೆಯ ದಿಶಾ ಇದಾರಲ್ಲ, ಅವರ ತಂದೆಯ ಕಂಡೀಷನ್ ಹೆಂಗಿದೆ? ಅವರು ಹಾಸ್ಪಿಟಲೈಸ್ ಆಗಿದ್ದಾರಾ ಅಥವಾ ಅವರಿಗೆ ತೀರಾ ತರನಾದ ಗಾಯಗಳೇನಾದ್ರೂ ಆಗಿದೆಯೇ, ಹೇಗೆ ಅಂತ? ಅಪಘಾತದಲ್ಲಿ ದಿಶಾ ಏನು ಹಿಂಬದಿಯಲ್ಲಿ ಕೂತಿರ್ತಾರೆ. ದಿಶಾ ಹಿಂಬದಿಯಲ್ಲಿ ಕೂತಿರ್ತಕ್ಕಂಥ ವೇಳೆ ಬಸ್ ಹಿಂಬದಿಯಿಂದ ಗುದ್ದುತ್ತದೆ. ಗುದ್ದ ನಂತರ ದಿಶಾಳ ತಂದೆ ಮುಂದಕ್ಕೆ ಬೀಳ್ತಾರೆ. ದಿಶಾಳ ಮೇಲೆ ಬಸ್ ಹರಿಯುತ್ತೆ. ಅಂದ್ರೆ ಬಸ್ ಮತ್ತೆ ಬೈಕ್ ನ ನಡುವೆ ದಿಶಾ ಸಿಕ್ಕಾಕೊಳ್ತಾರೆ.
ಈ ವೇಳೆ ದಿಶಾಗೆ ಮಾತ್ರ ತೀವ್ರವಾದ ಪೆಟ್ಟುಗಳಾಗ್ತಕ್ಕಂಥದ್ದು. ಆದ್ರೆ ದಿಶಾಳ ತಂದೆ ಏನು ಸಿಗ್ನಲ್ ಇರೋದ್ರಿಂದ ಒಂದು ವಾಹನದ 2 ವಾಹನಗಳ ವೇಗ ಕಡಿಮೆ ಇರುತ್ತೆ. ಹೀಗಾಗಿ ಏನು 2 ವಾಹನಗಳ ವೇಗ ಕಡಿಮೆ ಇರೋದ್ರಿಂದ ಅವರು ಕೂಡ ಹೆಲ್ಮೆಟ್ ಹಾಕಿದ್ರೆ ಅವ್ರ ತಲೆಗೂ ಏನು ಏಟಾಗಿರೋದಿಲ್ಲ. ಒಂದು ಸಣ್ಣ ಪುಟ್ಟ ಗಾಯಗಳಾಗಿರೋದು ಬಿಟ್ರೆ ದಿಶಾಳ ತಂದೆಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಅವರು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾರೆ. ಆದ್ರೆ ಏನು ದಿಶಾಗೆ ಮಾತ್ರ ತೀವ್ರತರವಾದ ಅಪಘಾತವಾಗಿ ಒಂದು ಸಾವನ್ನಪ್ಪಿರೋದು. ಶ್ರುತಿ, ಜೊತೆಗೆ ಇತ್ತೀಚೆಗೆ ಈ ಕೆಎಸ್ಆರ್ಟಿಸಿ ಬಸ್ಗಳವರಾಗಿರ್ಲಿ ಅಥವಾ ಬಿಎಂಟಿಸಿ ಈ ರೀತಿಯಾಗಿ ಖಾಸಗಿ ಬಸ್ಗಳಾಗಿರ್ಲಿ ಅಥವಾ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ ಅನ್ನೋ ದೊಡ್ಡ ಮಟ್ಟದ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದು ಕಡಿವಾಣ ಹಾಕ್ಲಿಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ ಅನ್ನೋದೇ ಪ್ರಶ್ನೆ. ಆ ಶ್ರುತಿ ಏನಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಏನಿದೆ ಜಾಲಹಳ್ಳಿ ಸಿಗ್ನಲ್, ಒಂದು ಬಾರಿ ಸಿಗ್ನಲ್ ಬಿದ್ರೆ ಸರಿ ಸುಮಾರು 3 ರಿಂದ 4 ನಿಮಿಷಗಳು ಒಂದು ವೆಹಿಕಲ್ ನ ನಿಂತ್ಕೊಬೇಕಾಗುತ್ತೆ. ಈ ಒಂದು ಕಾರಣಕ್ಕೆ ಕೂಡ ಒಂದು ಏನು ಈ ಬಾರಿ ಸಿಗ್ನಲ್ ಅಲ್ಲಿ ನಾನು ನಿಂತ್ಕೊಂಡ್ರೆ ಇನ್ನೂ 4 ನಿಮಿಷ ಇದೇ ಸಿಗ್ನಲ್ ಅಲ್ಲಿ ನಿಂತ್ಕೊಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಖಾಸಗಿ ಬಸ್ ಈ ಒಂದು ಅಪಘಾತವನ್ನು ಮಾಡಿರ್ತಕ್ಕಂಥದ್ದು. ಇಂತಹ ಪ್ರಕರಣಗಳಿಗೆ ಅಧಿಕಾರಿಗಳು ಕಠಿಣ ಕ್ರಮ ತಗೊಳ್ಬೇಕಾಗುತ್ತೆ. ಸಾರಿಗೆ ಅಧಿಕಾರಿಗಳು ಈ ಒಂದು ಪ್ರಕರಣಗಳನ್ನ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಶ್ರುತಿ, ಓಕೆ ಅಭಿಷೇಕ್, ಥ್ಯಾಂಕ್ ಯು ತಮ್ಮ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ವ್ಯಾಜ್ಯವಿರುವಂತಹ ಜಮೀನು ಬಿಡುವಂತೆ ಮಾರಕಾಸ್ತ್ರಗಳಿಂದ ರೈತರ ಮೇಲೆ ಹಲ್ಲೆಯಾಗಿದೆ. 30ಕ್ಕೂ ಅಧಿಕ ಗೂಂಡಾಗಳನ್ನ ಕರೆಯಿಸಿ ಹಲ್ಲೆ ಮಾಡಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಏನೋ ವ್ಯಾಜ್ಯ ಇತ್ತಂತೆ ಜಮೀನು ವಿಚಾರದಲ್ಲಿ. ಸೊ ಜಮೀನನ್ನ ಬಿಡಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಬಂದು ರೈತರ ಮೇಲೆ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಅವರೆಲ್ಲರೂ ರೈತರು ಕೂಡ ಬೆಳಗಾವಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಕಣ್ಣೀರಿಟ್ಟಿದ್ದಾರೆ. ಕುಟುಂಬಸ್ಥರೆಲ್ಲರೂ ಕೂಡ ಸೇರ್ಕೊಂಡು ಬೆಳಗಾವಿ ತಾಲೂಕಿನ ಬೆಕ್ಕಿನಕೇರಿ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆ ಇದು. 2 ದಿನಗಳ ಹಿಂದಷ್ಟೇ 30ಕ್ಕೂ ಅಧಿಕ ಜನರಿಂದ ಜಮೀನಿಗೆ ಬಂದು ಹಲ್ಲೆ ನಡೆಸಿದ್ದಾರಂತೆ. ಬೆಳೆಯನ್ನೆಲ್ಲ ಕೂಡ ನಾಶಪಡಿಸಿ ಹಲ್ಲೆ ಮಾಡಿ ಜೀವ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನ ಆ ರೈತರು ಮಾಡ್ತಿದ್ದಾರೆ. ಮಹಿಳೆಯರು, ಮಕ್ಕಳು ಸೇರಿದಂತೆ 4 ಕುಟುಂಬಗಳ ಮೇಲೆ ಮಾರಕಾಸ್ತ್ರಗಳಿಂದ ಆ ಗೂಂಡಾಗಳ ಗುಂಪು ಹಲ್ಲೆ ಮಾಡಿಸಿದ್ಯಂತೆ. ಉಳುವವನೇ ಒಡೆಯ ಅನ್ನೋ ಯೋಜನೆಯಲ್ಲಿ ಭೂಮಿಯನ್ನ ಪಡೆದುಕೊಂಡು ಇಷ್ಟು ದಿನಗಳ ಕಾಲ ಅದೇ ಜಮೀನಿನಲ್ಲಿ ರೈತರು ಬೆಳೆಯನ್ನ ಬೆಳಕೊಂಡು ಉಳುಮೆ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಪುಂಡಲೀಕ ಸಾವಂತ್, ರಾಜು ಸಾವಂತ್ ಉಳುಮೆ ಮಾಡ್ತಾ ಇದ್ರು. ಈಗ ನೋಡಿದ್ರೆ ಸುನಿಲ್ ಜಾಧವ್ ಅನ್ನೋ ವ್ಯಕ್ತಿ ಜಮೀನ್ ನಮ್ದು ಬಿಡಿ ಅಂತ ಹೇಳಿ ಒತ್ತಡವನ್ನ ಹಾಕ್ತಿದ್ದಾರಂತೆ. ಜಮೀನು ಬಿಡದೇ ಇದ್ದದ್ದಕ್ಕೆ ಗೂಂಡಾಗಳನ್ನ ಕರೆಸಿ ಹಲ್ಲೆ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹಲ್ಲೆ ಮಾಡಿದವರನ್ನ ಬಂಧಿಸಿ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಡಿಸಿ ಕಾಲಿಗೆ ರೈತ ಮಹಿಳೆಯರು ಬಿದ್ದಿದ್ದಾರೆ. ಡಿಸಿ ನಿತೀಶ್ ಪಾಟೀಲ್ ಕಾಲಿಗೆ ಬಿದ್ದು ಗೋಳಾಡಿದ್ದಾರೆ. ನಮಗೆ ರಕ್ಷಣೆ ಕೊಡಿ, ಜೀವ ಬೆದರಿಕೆ ಇದೆ ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ ಮಹಿಳೆಯರು. पोलीस असताना कोर्टामध्ये मॅटर चालू असताना कोर्टामध्ये केस चालू आहे. ಇನ್ನು ಏನ್ ಬೆಕ್ಕಿನಕೆರೆಯಲ್ಲಿ ಜಮೀನು ವಿಚಾರದಲ್ಲಿ ರೈತರ ಮೇಲೆ ಗೂಂಡಾಗಳು ಯಾರು ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಇದೆಯಲ್ಲ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜತೆಗೆ ಇದ್ದವರಿಂದ ಈ ದೌರ್ಜನ್ಯ ನಡೆದಿದೆ ಅನ್ನೋ ಗಂಭೀರ ಆರೋಪ ಇದು. ಬಡ ರೈತರ ಮೇಲೆ ದೌರ್ಜನ್ಯ ಎಸಗಿ ಜಮೀನನ್ನ ಕಸಿದುಕೊಳ್ಳೋದಕ್ಕೆ ಹುನ್ನಾರವನ್ನ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಹುಟ್ಟುಕೊಳ್ತಾ ಇದೆ. ಗ್ರಾಮೀಣ ಕ್ಷೇತ್ರದಲ್ಲಿ ಬಡ ರೈತರ ಜಮೀನನ್ನ ಕಸಿದುಕೊಳ್ತಿದ್ದಾರೆ. ಸಚಿವ ವಿರುದ್ಧ ಬಿಜೆಪಿ ಮುಖಂಡ ಧನಂಜಯ ಜಾಧವ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ರೈತರನ್ನ ಹೆದರಿಸಿ ಬೆದರಿಸಿ ಅವರಿಂದ ಜಮೀನನ್ನ ಕಬಳಿಸುತ್ತಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಅವರ ಸಹೋದರನ ಕುಮ್ಮಕ್ಕಿನಿಂದಲೇ ಈ ಕೃತ್ಯ ನಡೀತಾ ಹಾಗಾದ್ರೆ ಅಧಿಕಾರದ ದರ್ಪದಿಂದ ರೈತರ ಮೇಲೆ ದೌರ್ಜನ್ಯವನ್ನ ಮಾಡ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಹೆಬ್ಬಾಳ್ಕರ್ ಅವರು ಪೊಲೀಸರ ಮೇಲೂ ಕೂಡ ಒತ್ತಡವನ್ನ ಹಾಕ್ತಿದ್ದಾರೆ. ರೈತರಿಗೆ ಅನ್ಯಾಯ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಬೆಳಗಾವಿಯಲ್ಲಿ ಬಿಜೆಪಿ ಮುಖಂಡ ಧನಂಜಯ ಜಾಧವ್ ಆರೋಪವನ್ನ ಮಾಡಿದ್ದಾರೆ. ಒಂದ ಊರ್ 4ನೇ ಘಟನೆ ಸೇಮ್ ಗ್ಯಾಂಗ್ ಅವ್ರು ಮತ್ತು ಅವ್ರಿಗೆ ಬೆನ್ನು ನಿಂತಿದ್ದು ನಮ್ಮ ಗ್ರಾಮೀಣ ಶಾಸಕಿ, ಈಗ ಮಂತ್ರಿ ಆಗಿದ್ದಾರೆ, ಸಚಿವರಾಗಿದ್ದಾರೆ. ಅವ್ರ ಆಶ್ರಯ ಕೊಡೋದು ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ದಲ್ಲಿ ಕೂಡ ಕೆಲವು ಅಧಿಕಾರಿಗಳು ಅವ್ರು ಕೈ ಜೋಡಿಸಿದ್ದಾರೆ. ಇದೆಲ್ಲ ಮ್ಯಾನೇಜ್ ಮಾಡಿ ಭಾಳ ವ್ಯವಸ್ಥಿತವಾಗಿ ಕಬ್ಜೆ ತಗೊಳ್ಳೋಂಥ ಹೊಸ ಟ್ರೆಂಡ್ ಗ್ರಾಮೀಣದಲ್ಲಿ ಪ್ರಾರಂಭ ಆಗಿದೆ. ಇದು ನಾವು ಖಂಡಿಸ್ತಾ ಇದ್ದೇನೆ. ಜರ್ಕರ್ತಾ ಅವ್ರ ಗುಂಡಾಗಳ ಮೇಲೆ ಕ್ರಮ ತಗೊಂಡಿಲ್ಲ ಅಂದ್ರೆ ಇಡೀ ತಾಲೂಕಾದಲ್ಲಿ ನಾವು ಹೋರಾಟ ಪ್ರಾರಂಭ ಮಾಡ್ತೇವೆ. ರೈತರ ಸಂರಕ್ಷಣೆ ಕೊಡೋದು ಕೆಲಸ ನಾವೆಲ್ಲರೂ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಒಬ್ಬರಿಗೆ ಎಬ್ಬಿಸಿದರೆ ಎಲ್ಲ ಗೊತ್ತಾಗುತ್ತೆ ಯಾರು ಏನು ಅಂತ. ಬಟ್ ಪ್ರಶಾಸನ ಅದು ಕಣ್ಣು ಮುಚ್ಚಿ ಕುಂತಿದೆ. ಯಾಕೆಂದರೆ ನಮ್ಮ ಸಚಿವರು ಅದಕ್ಕೆ ಬೆನ್ನಕ್ಕೆ ನಿಂತಿದ್ದಾರೆ ಅಂತ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೇನೆ. ಈಗಂದ್ರೆ ಅವರು ಹೊಸ ಕುಮ್ಮಕ್ಕೆ ಸಿಕ್ಕಿದೆ, ತಾಕತ್ತು ಬಂದಿದೆ. ಅವ್ರ ಜೋರದಲ್ಲಿ ರೈತರಿಗೆ ಮುಗಿಸೋದು ಕೆಲಸ ಈ ಶಾಸಕೀಯರ ಆಶ್ರಯದಲ್ಲಿ ನಡೀತಾ ಇದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈ ಬೆಕ್ಕಿನಕೆರೆಯಲ್ಲಿ ಜಮೀನು ವಿಚಾರ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೀತಿಯಾದಂತಹ ಅನುಮಾನಗಳು ಹುಟ್ಕೊಳ್ತಾ ಇದೆ. ಒಂದು ಕಡೆ ರೈತ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ಸಚಿವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟಾರೆ ಏನ್ ಪ್ರಕರಣ, ಯಾರ ಕುಮ್ಮಕ್ಕಿದ್ಯಂತೆ ಏನಾಗ್ತಾ ಇದೆ ಅಲ್ಲಿ?
ಶ್ರುತಿ, ಬೆಳಗಾವಿ ತಾಲೂಕಿನ ಏನು ಕಡೆ ಗ್ರಾಮವಾದಂತಹ ಏನು ಬೆಕ್ಕಿನಕೇರಿ ಗ್ರಾಮದಲ್ಲಿ ಇತ್ತೀಚೆಗೆ ಒಂದು ಎರಡು ಗುಂಪುಗಳ ನಡುವೆ ಒಂದು ಮಾರಾಮಾರಿ ನಡೆದಿತ್ತು. ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮಾರಾಮಾರಿ ನಡೆದಿದ್ದು. ಗ್ರಾಮದಲ್ಲಿ ಸುಮಾರು 9 ಎಕರೆ ಜಮೀನಿದೆ. ಇದು ಸಾವಂತ್ ಅನ್ನೋರ ಕುಟುಂಬ ಈಗ ಏನು ನಿರ್ವಹಣೆ ಮಾಡ್ತಾ ಇದೆ. ಏನು 2-3 ದಿನಗಳ ಹಿಂದೆ ಅವರು ಬಿತ್ತನೆಯನ್ನ ಮಾಡಕ್ಕೆ ಹೋದಾಗ ಆ ಸಂದರ್ಭದಲ್ಲಿ ಜಾಧವ್ ಅಂತಕ್ಕಂಥ ಒಂದು ಕುಟುಂಬದ ಸದಸ್ಯರು ಮತ್ತು ಅವರ ಬೆಂಬಲಿಗರು ಬಂದು ಏಕಾಏಕಿ ಹಲ್ಲೆ ನಡೆಸಿದ್ರು. ಹಲ್ಲೆಯಲ್ಲಿ ಸುಮಾರು ಈ ಒಂದು ಘಟನೆಯಲ್ಲಿ 10ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ಅವರೆಲ್ಲರೂ ಕೂಡ ಬೆಳಗಾವಿಯ ಬಿಮ್ಸ್ ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿತ್ತು. ಅವರೆಲ್ಲರೂ ಕೂಡ ಇವತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಅವರ ಕುಟುಂಬಸ್ಥರೊಂದಿಗೆ ಬಂದು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಏನು ಜಾಧವ್ ಕುಟುಂಬದವರು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ, ಜಾಧವ್ ಕುಟುಂಬಕ್ಕೆ ಏನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲ ಇರತಕ್ಕಂಥದ್ದು, ಹೀಗಾಗಿ ನಮಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಇವತ್ತು ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿಗೆ ಬಂದರು. ಜಿಲ್ಲಾಧಿಕಾರಿ ಕಚೇರಿ ಏನು ಮೇಲ್ಭಾಗದಲ್ಲಿ ಅವರು ಹೋಗಿ ಜಿಲ್ಲಾಧಿಕಾರಿ ಕಚೇರಿಗೆ ಕಾಲು ಮುಗಿದು ರಕ್ಷಣೆ ಕೊಡುವಂತೆ ಕೂಡ ಆಗ್ರಹಿಸಿರುವುದು. ಈ ಒಂದು ಸಂದರ್ಭದಲ್ಲಿ ಏನಂತಂದ್ರೆ ಎರಡು ಏನು ಕುಟುಂಬಗಳ ನಡುವೆ ವಿವಾದ ಇದೆ. ಇದು ಈಗಾಗಲೇ ನ್ಯಾಯಾಲಯದಲ್ಲಿರ್ತಕ್ಕಂಥದ್ದು. ಯಾಕಂದ್ರೆ ಉಳುವನೆ ಆಳುವ ಏನು ಕಾನೂನಿನಡಿಯಲ್ಲಿ ಈ ಒಂದು ಜಮೀನು ಇರತಕ್ಕಂಥದ್ದು. ಸುಮಾರು 9 ಎಕರೆ ಜಮೀನು ಜಾಧವ್ ಕುಟುಂಬಕ್ಕೆ ಸೇರಿದ್ದು ಅಂತ ಹೇಳಿ ಅವರು ವಾದ ಆಗಿದ್ರೆ, ಮತ್ತೊಂದು ಕಡೆ ಸಾವಂತ್ ನಾವು ಇದನ್ನ ಉಳ್ಕೊಂಡು ಬರ್ತಾ ಇದೀವಿ, ಹೀಗಾಗಿ ನಮ್ಮ ಜಮೀನು ಅಂತ ಹೇಳಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಎರಡು ಕುಟುಂಬಗಳ ನಡುವೆ ಮಾರಾಮಾರಿ ಆಗಿದ್ದು, ಒಂದು ಮಾರಕಾಸ್ತ್ರಗಳಿಂದ ಬಂದು ಏನು ಸಾವಂತ್ ಕುಟುಂಬಸ್ಥರ ಮೇಲೆ ಹಲ್ಲೆ ಆಗಿದೆ ಅಂತಕ್ಕಂಥದ್ದು. ಈ ಬಗ್ಗೆ ಏನು ಕಾಕತಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ದೂರು ದಾಖಲಾಗಿದೆ. ಜೊತೆಗೆ ಏನಂದ್ರೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಇವತ್ತು ಏನು ಆ ಕುಟುಂಬಸ್ಥರು ಮತ್ತು ಇಡೀ ಗ್ರಾಮಸ್ಥರು ಬಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಧನಂಜಯ್ ಜಾಧವ್ ಸೇರಿದಂತೆ ರೈತ ಹೋರಾಟಗಾರರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ಕೊಟ್ಟಿರ್ತಕ್ಕಂಥದ್ದು. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಭಾವದಿಂದನೇ ಇದುವರೆಗೂ ಕೂಡ ಆರೋಪಿಗಳ ಬಂಧನವಾಗಿಲ್ಲ ಅಂತ ಹೇಳಿ ಈಗ ಅವ್ರ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಶ್ರುತಿ, ಒಟ್ಟಾರೆ ಎರಡು ಕುಟುಂಬಗಳ ನಡುವೆ ಈ ಒಂದು ಜಮೀನು ವಿವಾದ ಇದೆ. ಈ ಹಿನ್ನೆಲೆಯಲ್ಲಿ 10 ಜನರ ಮೇಲೆ ಈಗ ಹಲ್ಲೆ ಆಗಿರ್ತಕ್ಕಂಥದ್ದು. ಹಲ್ಲೆ ಸಂಬಂಧಪಟ್ಟಂತೆ ಕಾಕತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆರೋಪಿಗಳನ್ನ ಶೀಘ್ರವಾಗಿ ಬಂಧಿಸಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಮೂಲಕ ಈಗ ಸಾವಂತ್ ಕುಟುಂಬಸ್ಥರು ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಶ್ರುತಿ, ಓಕೆ, ಚಂದ್ರಕಾಂತ್ ಸಂಗುಂದಿ, ಈಗಾಗಲೇ ಡಿಸಿ ಅವರನ್ನ ಕೂಡ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದಾರೆ ರೈತ ಮಹಿಳೆಯರು. ಈ ಸಂದರ್ಭದಲ್ಲಿ ಏನ್ ಭರವಸೆ ಕೊಟ್ಟಿದ್ದಾರೆ? ಡಿಸಿ ಅವರು ಈ ವಿಚಾರದಲ್ಲಿ ಪರಿಶೀಲನೆಯನ್ನು ನಡೆಸುವಂತಹ ಭರವಸೆಯನ್ನು ಕೊಟ್ಟಿದ್ದಾರಾ, ಹೇಗೆ ಅಂತ? ಶ್ರುತಿ, ಈಗಾಗಲೇ ಏನಂದ್ರೆ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಸಂದರ್ಭದಲ್ಲಿ ಏನು ಪ್ರತಿಭಟನೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೆಳಗಿದ್ರು. ನಂತರ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಅವರನ್ನ ಭೇಟಿ ಮಾಡ್ತಾರೆ. ಸಂದರ್ಭದಲ್ಲಿ ಏನು ಯಾರಿಗೆಲ್ಲ ಹಲ್ಲೆ ಆಗಿದೆ ಅವರು ತಮ್ಮ ಥ್ಯಾಂಕ್ ಯು ತಮ್ಮಲ್ಲ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ಇದೀಗ ರೈತ ಮುಖಂಡರಾಗಿರುವಂತಹ ಪ್ರಕಾಶ್ ನಾಯಕ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಏನ್ ಸರ್ ಇದು ಘಟನೆ, ಏನ್ ಹೇಳ್ತೀರಿ, ಏನ್ ಆಗ್ತಾ ಇದೆ ಅಲ್ಲಿ? ಇಲ್ಲಿ ಘಟನೆ ಆಕ್ಚುಲಿ ಏನಾಗಿದೆ, ನಾನು ಇದು ಹಿಂದಿನಿಂದನೇ ಸರ್ಕಾರದ ಗಮನಕ್ಕೆ ತಂದಿದೆ. ಹಿಂದೆ ಬಿಜೆಪಿಯವರು ಇದೇ ರೀತಿ ಮಾಡಿದ್ರು, ಈಗ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ರಾಜಕೀಯ ಏನು ರೈತರ ಮೇಲೆ ಹಲ್ಲೆ ಏನು ಅಂತಂದ್ರೆ ಈ ನಗರದ ಸುತ್ತಮುತ್ತಲು ಇರುವಂತದ್ದು ಬೆಲೆ ಏರ್ತಾ ಇದೆ. ಅದನ್ನೇ ದುರುಪಯೋಗಿಸ್ಕೊಂಡು ಈ ರಾಜಕೀಯ ಪುಂಡಾಟಿಕೆ ಮಾಡುವಂತವ್ರಾಗ್ಲಿ ಅಥವಾ ಈ ಮಾಫಿಯಾ ಆಗ್ಲಿ, ಅದಕ್ಕೆ ಸ್ವಲ್ಪ ಜನ ಕೆಲವೊಂದು ಸರ್ಕಾರಿ ವ್ಯವಸ್ಥೆನೂ ಸಾಥ್ ಕೊಡುವಂತದ್ದಾಗ್ತದೆ. ಯಾಕಂತಂದ್ರೆ ಸ್ಪೆಷಲಿ ತಹಶೀಲ್ದಾರ್ ಆಫೀಸು ಮತ್ತು AC ಆಫೀಸ್ಗಳು ತಮ್ಮ ಏನು ಹದ್ಬಸ್ತ ಇರುವಂತ ಕಾನೂನಾತ್ಮಕ ವ್ಯವಸ್ಥೆಗಳನ್ನ ಸರಿಯಾಗಿ ಇದು ಕೆಲಸ ಮಾಡದೆ ಈ ರೀತಿಯಾದಂತ ಸಮಸ್ಯೆಗಳಾಗ್ತವೆ. ಅದನ್ನೇ ಹೊಂಚಿ ಹಾಕಿ ಇಲ್ಲಿ ಏನಾಗಿದೆ ಅಂತಂದ್ರೆ ಯಾವುದೋ ಹಳೆಯ ಡಾಕ್ಯುಮೆಂಟ್ ಅನ್ನು ತೆಗೆದು ಅದಕ್ಕನ್ನು ಕರೆಕ್ಷನ್ ಮಾಡುವಂತದ್ದು ಇದು ದೊಡ್ಡದೊಂದು ವ್ಯವಸ್ಥೆನೇ ಕೆಲಸ ಮಾಡ್ತಾ ಇದೆ, ಸಮಾಜಘಾತಕ ವ್ಯವಸ್ಥೆ. ನಾನು ಅದಕ್ಕಾಗಿ ಇವತ್ತು ಮಾನ್ಯ DC ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ಈ ನಗರದ ಸುತ್ತಮುತ್ತಲು ಬರುವಂತ ಬೆಳಗಾವಿ ತಾಲೂಕಿನಲ್ಲಿ ಬರುವಂತದ್ದು ಅಥವಾ ಇವನ್ನ ರಾಜ್ಯದಾದ್ಯಂತ ಈಗ ನಡೀತಾ ಇದೆ. ಏನಿದೆ ಇದು ಬೆಲೆ ಬಾಳುವಂತ ಜಮೀನ್ ಏನಿದೆ ಇದನ್ನ ಇಂತ ಜನ ಹೊಂಚು ಹಾಕಿ ಅದನ್ನ ರೈತರಿಂದ ಕಿತ್ಕೊಳ್ಳುವಂತ ಕೆಲಸ ಮಾಡ್ತಾರಲ್ಲ, ಅದಕ್ಕಾಗಿ ಯಾರ ಹತ್ರ ಹೋಗ್ಬೇಕು ಅನ್ನುವಂಥದ್ದು ಗೊತ್ತಾಗುದಿಲ್ಲ. ಹಲ್ಲೆ ಆಗುವಂತದ್ದಾಗ್ಲಿ, ರಾಜಕೀಯ ದಬಾವನಿಂದ ಅಧಿಕಾರಿಗಳು ಸರಿಯಾದಂತ ನ್ಯಾಯ ಕೊಡದೇ ಇರುವಂತದ್ದಾಗ್ಲಿ ಇದೆ ಕಂಡು ಬಂದಿದೆ. ಇದೇ ಈಗಾಗಲೇ ಫಾರ್ ಎಕ್ಸಾಂಪಲ್ ಮರಣಹೋಳು ಅದೇ ಲೆಕ್ಕದಲ್ಲಿ 900 ಎಕರೆ ಸಂಬಂಧಪಟ್ಟಂತದ್ದು ಇದೇ ರೀತಿ ಆಗಿದೆ. ಸೊ ಈಗ ಏನಂತ ನಾನು ಈಗಾಗಲೇ ಮಾನ್ಯ DC ಅವರಿಗೆ ಮತ್ತು ಸರ್ಕಾರಕ್ಕೆ ಏನ್ ನಿವೇದನೆ ಮಾಡ್ಕೊಳ್ಳೋದೇನಂದ್ರೆ, ನೀವೊಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನ ಮಾಡ್ರಿ ಅಂತಂದ್ರೆ ಶೇತಿ ಬಚಾವ್ ಅಂತಂದ್ರೆ ಹೊಲವನ್ನ ರಕ್ಷಣೆ ಮಾಡುವಂತದ್ದನ್ನ ಮಾತಾಡಿ. ಇಲ್ಲಂದ್ರೆ ಎಲ್ಲದಕ್ಕೂ ರೈತ ಸಂಘಟನೆ ಓಡಾಡ್ಬೇಕಾಗ್ತದೆ, ಮತ್ತೆ ಯಾವ ವ್ಯವಸ್ಥೆನೂ ಕೆಲಸ ಮಾಡೋದಿಲ್ಲ ಇದಕ್ಕೆ. ರಾಜಕೀಯ ಜನ ತಮ್ಮ ಬೇಳೆ ಬೇಯಿಸ್ಕೋತಾರೆ, ತಮ್ಮ ಚೇಲಾಗಳನ್ನು ಬಿಟ್ಟು. ಆ ನಂತರ ಅಧಿಕಾರಿಗಳು ಅವ್ರು ಹೇಳದ ಮಾತು ಕೇಳ್ತಾರೆ. ಈ ಬಡ ರೈತ ಈಗ ನೋಡಿ ಹೆಣ್ಮಕ್ಳ ಮೇಲೆ ಹಲ್ಲೆ ಆಗಿದೆ, ಶಾಲೆ ಹೋಗುವಂತ ಮಕ್ಕಳ ಮೇಲೆ ಆಗಿದೆ. ಈಗ ಅಲ್ಲಿ ಆರ್ಮಿಗೆ ಹೋದಂತ ಎಕ್ಸ್ ಆರ್ಮಿಗಳ
ಜನ ದೊಡ್ಡ ಫೋರ್ಸೇ ಬಂದಿತ್ತು ಇವತ್ತು, ಆಯ್ತಾ. ಅವ್ರು ಏನಂತಾರೆ, ಕಾನೂನು ವ್ಯವಸ್ಥೆ ಹೀಗೆ ಹದಗೆಟ್ರೆ ನಾವು ದೇಶಕ್ಕೆ ರಕ್ಷಣೆ ಕೊಟ್ಟವರಿದ್ದೇವೆ, ನಮ್ಮ ಊರ್ನನ್ನು ಕಾಪಾಡ್ಲಿಕ್ಕೆ ನಾವು ಮುಂದೆ ಬರ್ತೇವೆ ಅನ್ನೋಂಥದ್ದು ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಮಕ್ಕಳು ಶಾಲೆಗೆ ಹೋಗುದಿಲ್ಲ ಅಂತ ಇದ್ದಾರೆ, ಹೆಣ್ಮಕ್ಳು ಹೊಲದಲ್ಲಿ ಹೇಗೆ ಕೆಲಸಕ್ಕೆ ಹೋಗ್ಬೇಕು ಅನ್ನೋಂಥದ್ದಿದ್ದಾರೆ. ಈ ಪುಂಡಾಟಿಕೆಯನ್ನು ದಯಮಾಡಿ ನಾವು ರಾಜಕೀಯ ಪಕ್ಷಗಳಿಗೆ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಈ ಪುಂಡಾಟಿಕೆಗಳನ್ನು ಮಾಡೋದನ್ನು ಬಿಡಿ ದಯಮಾಡಿ ಅನ್ನೋಂಥದ್ದನ್ನೇ ಹೇಳ್ತಾ ಥ್ಯಾಂಕ್ ಯು ಪ್ರಕಾಶ್ ನಾಯಕರೇ ಇಷ್ಟೊತ್ತು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ವೆಲ್ಕಮ್ ಬ್ಯಾಕ್. ಇಂದಿನಿಂದ ವಿಧಾನಸಭೆ ಅಧಿವೇಶನ ಶುರುವಾಗಿದೆ. ಮೊದಲ ದಿನ ಅಗಲಿದ ನಾಯಕರಿಗೆ ಸಂತಾಪ ಸೂಚಿಸಲಾಯಿತು. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ದ ಧ್ರುವನಾರಾಯಣ್ ಅವರ ಸಾವನ್ನ ನೆನೆದು ಡಿಕೆಶಿ ಭಾವುಕರಾದ್ರು. ಧ್ರುವನಾರಾಯಣ್ ಇದ್ದಿದ್ರೆ ಈಗ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾಗ್ತಾ ಇದ್ರು. ನನ್ನ ಸ್ಥಾನದಲ್ಲಿ ನಾನೇ ಅವರನ್ನ ಕೂರಿಸ್ತಾ ಇದ್ದೆ. ಇದನ್ನ ಯಾರು ಕೂಡ ತಡಿತಾ ಇರಲಿಲ್ಲ ಅಂತಂದ್ರು. ಇನ್ನು ಧ್ರುವನಾರಾಯಣ್ ರಾಜ್ಯಕ್ಕೆ ಧ್ರುವತಾರೆ ಇದ್ದಂತೆ ಅಂತ ಹೇಳಿ ಭಾವುಕರಾದ್ರು. ಭಗವಂತ ಕಳ್ಕೊಂಡಂತ ಶಕ್ತಿ ಅವರ ಬೆಕ್ಕಿದ್ದವರ ಎಲ್ಲ ಸ್ನೇಹಿತರಿಗೂ ಭಗವಂತ ಕಳ್ಕೊಂಡಂತ ಶಕ್ತಿ. ಯಾಕೆಂದ್ರೆ ಅದರಿಂದ ಆ ಸಾವಿನಿಂದ ಬಹಳ ಜನ ಅವರ ಹಿಂಬಾಲಕರಿಗೆ ನೋವಾಗಿದೆ. ಇವತ್ತು ನಾ ಸ್ನೇಹಿತನಾಗಿ ನೋವಾಗಿರ್ಬೋದು, ಬಹಳ ಜನ ಹಿಂಬಾಲಕರಿಗೆ ನೋವಾಗಿದೆ. ಅದನ್ನ ತಡ್ಕೊಳ್ಳೋಂಥ ಶಕ್ತಿ ಅವರೆಲ್ಲರಿಗೂ ಕೂಡ ಸಿಗ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ. ಸೊ ನಾವು ಧ್ರುವನಾರಾಯಣ ನನ್ನ ಜೊತೆ ವರ್ಕಿಂಗ್ ಪ್ರೆಸಿಡೆಂಟು, ನಿಮ್ಗೆ ಗೊತ್ತಿದೆ, ಇಲ್ಲೆಲ್ಲರಿಗೂ ಗೊತ್ತಿದೆ. ಅವ್ರಿಗೆ ನಾನು ಮಂಡ್ಯ ಜವಾಬ್ದಾರಿ ವಹಿಸಿದ್ದೆ, ಮೈಸೂರು ಜವಾಬ್ದಾರಿ ವಹಿಸಿದ್ದೆ, ಚಾಮರಾಜನಗರ ಜವಾಬ್ದಾರಿ ವಹಿಸಿದ್ದೆ, ಕೂರ್ಗ್ ಜವಾಬ್ದಾರಿ ವಹಿಸಿದ್ದೆ. ಎಷ್ಟು ಶುದ್ಧವಾದ ರಾಜಕಾರಣ ಮಾಡಿದ್ರು ಅಂದ್ರೆ, ಚಿಕ್ಕಮಂಗ್ಳೂರು ಎಲ್ಲ 75% ಗೆದ್ದು ಇವತ್ತಿದ್ದಾರೆ. ನನಗೆ ಎಷ್ಟು ದುಃಖ ಆಗ್ತದೆ ಅಂದ್ರೆ, ನಾನು ಯೋಚನೆ ಮಾಡ್ತಾ ಇದ್ದೆ, ಇವತ್ತು ನಾನು ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೀನಿ, ಇವತ್ತು ಇದ್ದೀನಿ, ನನ್ನ ಇಟ್ಟಿದ್ದಾರೆ. ನಾನು ಹೋದ್ಮೇಲೆ ಯಾರನ್ನ ಮಾಡಬೇಕು ಅಂತ ಇತ್ತು ಅಂತಂದ್ರೆ, ನನ್ನ ತಲೆಯಲ್ಲಿ ನನ್ನ ಸ್ಥಾನಕ್ಕೆ ಧ್ರುವನಾರಾಯಣ ಕುಂಡ್ರಿಸ್ಬಿಟ್ಟು ಹೋಗ್ಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಯಾರು ಕೂಡ ಅವರು ಬದುಕಿದ್ರೆ ಈ ಮನೆಯಲ್ಲಿ ಆ ಧ್ರುವನಾರಾಯಣ ತಪ್ಸಕ್ಕೆ ಆಗ್ತಿರ್ಲಿಲ್ಲ ಈ ಸರ್ಕಾರ ಬಂದಾಗ ಅನ್ನೋದನ್ನ ಈ ದಾಖಲೆಯಲ್ಲಿ ನಾನು ಈ ಸಂದರ್ಭದಲ್ಲಿ ಆ ಮಾತನ್ನ ಈ ಸಂದರ್ಭದಲ್ಲಿ ಉಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಪ್ರತಿ ಹಂತದಲ್ಲೂ ಕೂಡ ಏನು ಕೊಟ್ಟರು ನಗನಗ್ತಾ ಇದ್ಕೊಂಡು ನಮ್ಮ ಪಕ್ಷಕ್ಕೆ ಮತ್ತು ರಾಜ್ಯದ ರಾಜಕಾರಣಕ್ಕೆ ಒಂದು ದೊಡ್ಡ ದ್ರೋಹತಾರೆ. ಇವತ್ತು ಅವ್ರ ಮಗ ಇರ್ಬೋದು ಇಲ್ಲಿ, ಬಟ್ ಅದನ್ನ ನಮಗೆ ಅವ್ರಿಗಿದ್ದಂಥ ಸಂಬಂಧ, ಸ್ನೇಹ, ಯಾಕೆ ಸತ್ರು ಅಂತ ನಾನು ಅದಕ್ಕೆ ಚರ್ಚೆಗೆ ನಾನು ಹೋಗ್ಲಿಕ್ಕೆ ನಾನು ನನಗೆ ಅವನು ಸಾಯಕ್ಕಿನ್ನ ದೇವರು ಪಾಪ ಒಂದಿನ ಏನು ಒಬ್ಬನ ಮನಸ್ಸು ನೋಯಿಸ್ಬೇಕು ಅಂತ ಇರ್ತಿರ್ಲಿಲ್ಲ. ಸೊ ನಾವು ಜೀವನದಲ್ಲಿ ಬೇಕಾದ ಸಂದರ್ಭದಲ್ಲಿ ಈ ಜಾತಿ ಬಗ್ಗೆ ನಾವು ಮಾತಾಡ್ತೀವಿ. ಈ ನೀರಿಗೂ ಇಲ್ಲ ಜಾತಿ, ಬೆಳಕಿಗಿಲ್ಲ ಜಾತಿ, ಮರಗ ಗಿಡಗಳಿಗೆ ಜಾತಿ ಇಲ್ಲ, ಭೂಮಿಗಿಲ್ಲ ಜಾತಿ ಅಂತ ಎಲ್ಲ ಬೇರೆ ಬೇರೆ ನಾವು ಜಾತಿ ಮೇಲೆ ನಾವು ಮಾತಾಡ್ತೀವಿ. ಒಬ್ಬ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಇದ್ರು ಕೂಡ ಯಾವತ್ತೂ ಕೂಡ ಜಾತಿ ಬಗ್ಗೆ ಆತ ಮಾತಾಡೋದಿಲ್ಲ. ಎಲ್ಲರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋದಂತ ಒಂದು ಶ್ರೇಷ್ಠ ಒಬ್ಬ ಸ್ನೇಹಿತನನ್ನ, ಸಹೋದರನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಆತನ ಹೆಸರಿನಲ್ಲಿ ಇವತ್ತು ಇಂಥ ಸಂತಾಪ ಸೂಚನೆ ನನಗೆ ಸಲ್ಲಿಸುವಂತ ಒಂದು ನೋವು ಇವತ್ತು ನನಗೆ ಆಗ್ತಾ ಇದೆ. ಇವತ್ತು ನನ್ನ ಪಕ್ಕದಲ್ಲಿ ಇಲ್ಲಿ ಮಂತ್ರಿಯಾಗಿ ಕೂತ್ಕೊಳ್ಬೇಕಾಯ್ತು, ಇರಬೇಕಾಯ್ತು, ತಪ್ಸಕ್ ಆಗ್ತಿರ್ಲಿಲ್ಲ. ಅಂತ ಒಂದು ಪ್ರೀತಿ ನಾವೆಲ್ಲ ಕಟ್ಕೊಂಡು ಹೋದಂಥದ್ದು. ಪ್ರತಿಪಕ್ಷ ನಾಯಕನ ಆಯ್ಕೆ ಬಗ್ಗೆ ಬಿಜೆಪಿ ವರಿಷ್ಠರ ವಿಳಂಬ. ಹೈಕಮಾಂಡ್ ನಾಯಕರ ನಡೆಗೆ ರಾಜ್ಯ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೂ ಕೂಡ ಪ್ರತಿಪಕ್ಷ ನಾಯಕನ ಆಯ್ಕೆ ವಿಚಾರದಲ್ಲೇ ಬಿಜೆಪಿ ವರಿಷ್ಠರು ಕೂಡ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ನಡೆಗೆ ರಾಜ್ಯ ನಾಯಕರು ದೊಡ್ಡ ಮಟ್ಟದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದುವರೆಗೂ ಕೂಡ ವಿಪಕ್ಷ ನಾಯಕನ ಆಯ್ಕೆ ಆಗದೇ ಇರೋದಕ್ಕೆ ನಾಯಕರು ಬೇಸರ ಆಗಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಟಿಕೆಟ್ ಆಯ್ಕೆ ಸೇರಿದಂತೆ ಎಲ್ಲ ತೀರ್ಮಾನವನ್ನ ಮಾಡಿದ್ರು. ಸೋಲಿನ ನಂತರ ವರಿಷ್ಠರ ನಿರ್ಧಾರಗಳಿಗೆ ನಾಯಕರೆಲ್ಲರೂ ಕೂಡ ಬೇಸರಗೊಂಡಿದ್ರು. ಈಗ ನೋಡಿದ್ರೆ ವಿಧಾನಸಭೆ ವಿಪಕ್ಷ ನಾಯಕ ಆಯ್ಕೆ ವಿಚಾರದಲ್ಲೂ ಕೂಡ ನಾಯಕರಿಂದ ಬೇಸರ ವ್ಯಕ್ತವಾಗ್ತಾ ಇದೆ. ವಿಪಕ್ಷ ನಾಯಕನ ಆಯ್ಕೆಯಲ್ಲೂ ಕೂಡ ಈ ರೀತಿ ನಿರ್ಲಕ್ಷ್ಯ ಮಾಡೋದು ಸರಿಯಲ್ಲ. ಅಧಿವೇಶನಕ್ಕೂ ಮುನ್ನ ವಿಪಕ್ಷ ನಾಯಕನನ್ನ ನೇಮಕ ಮಾಡಬೇಕಾದವರು ಇವಾಗ ಅಧಿವೇಶನ ಶುರುವಾದ್ರೂ ಕೂಡ ನೇಮಕ ಮಾಡಲಿಲ್ಲ. ಸದನದಲ್ಲಿ ನಾವು ಹೇಗೆ ಸರ್ಕಾರವನ್ನ ಪ್ರಶ್ನೆ ಮಾಡೋದು ಅಂತ ಹೇಳಿ ಬೇಸರವನ್ನ ಒಳಗೊಳಗೆ ಹೈಕಮಾಂಡ್ ವಿರುದ್ಧ ಅಸಮಾಧಾನವನ್ನ ಕೂಡ ಬಿಜೆಪಿಯ ಶಾಸಕರುಗಳು, ನಾಯಕರುಗಳು ಹೊರಹಾಕ್ತಿದ್ದಾರೆ. ಇನ್ನು ವಿಪಕ್ಷ ನಾಯಕನ ಸ್ಥಾನಕ್ಕೆ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಪೈಪೋಟಿ ಇಲ್ಲ, ಒಮ್ಮತದ ತೀರ್ಮಾನ ಆಗೇ ಆಗತ್ತೆ ಅಂತ ಹೇಳಿ ಆರ್ ಅಶೋಕ್ ಹೇಳಿದ್ದಾರೆ. ಬೊಮ್ಮಾಯಿ ಅವರಿಗೆ ಸಿಎಂ ಆಗಿ ಕೆಲಸ ಮಾಡಿದ ಅನುಭವ ಇದೆ, ಅಂಕಿ ಸಂಖ್ಯೆ ಏನು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಅಂತಿಮವಾಗಿ ಕೇಂದ್ರ ನಾಯಕರು, ವೀಕ್ಷಕರು ವಿಪಕ್ಷ ನಾಯಕ ಯಾರು ಅಂತ ಹೇಳಿ ಘೋಷಣೆ ಮಾಡ್ತಾರೆ ಅಂತ ಆರ್ ಅಶೋಕ್ ಹೇಳಿದ್ರು. ಮಾಡ್ತಾರೆ, ನಮ್ಮ ಡೆಲ್ಲಿಯವರು ಬರ್ತಾ ಇದ್ದಾರೆ, ನಾಳೆ ಬರ್ತಾರೆ. ಮೋಸ್ಟ್ಲಿ ನಾಳೆ ಬಂದ ತಕ್ಷಣ ಆಗ್ತದೆ, ಒಮ್ಮತವಾಗಿ ಆಗ್ತೈತೆ. ಇದರಲ್ಲಿ ಏನು ಗೊಂದಲ ಗಿಂದಲ ಏನು ಇಲ್ಲ. ಒಮ್ಮತವಾದಂತ ಆಯ್ಕೆಯನ್ನ
ಬಿಜೆಪಿ ಮಾಡುತ್ತೆ, ಅದರಲ್ಲಿ ಏನು ಗೊಂದಲ ಇಲ್ಲ. ಮಾಧ್ಯಮದಲ್ಲಿ ಏನು ಬರ್ತಾ ಇದೆ ಅವ್ರ ಕಾಂಪಿಟೇಷನ್, ಏನು ಕಾಂಪಿಟೇಷನ್ ಇಲ್ಲ. ವಿರೋಧ ಪಕ್ಷದ ನಾಯಕರಿಗೆ ಕೇಂದ್ರದ ನಮ್ಮ ನಾಯಕರು ಯಾರು ಸೂಚನೆ ಮಾಡ್ತಾರೋ ಅದನ್ನ ನಾವೆಲ್ಲರೂ ಕೂಡ ಒಪ್ಕೊಂತೀರಿ. ಇದರಲ್ಲಿ ಎರಡು ಮಾತಿಲ್ಲ. ನೋಡೋಣ, ಕೇಂದ್ರದ ನಾಯಕರು ಅಂತ ಹೇಳಿದ್ದೇನಲ್ಲ, ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ರು, ಅವ್ರ ಹತ್ರ ಜಾಣ್ಮೆ ಇದೆ, ಮಾತಿದೆ, ಅಂಕಿ ಅಂಶಗಳು ಅವ್ರ ಹತ್ರ ಎಲ್ಲ ಇದೆ. ಆದ್ರೂ ಕೂಡ ಅಲ್ಟಿಮೇಟ್ ಆಗಿ ನಮ್ಮ ಕೇಂದ್ರ ನಾಯಕರು ಏನ್ ಹೇಳ್ತಾರೋ ಅದನ್ನು ನಾವು ಒಪ್ತೀರಿ. ಒನ್ ಲೈನ್ ರೆಸೊಲ್ಯೂಷನ್ ನಾವು ಮಾಡ್ತೀರಿ. ಯಾವುದೇ ರೀತಿ ಗೊಂದಲಗಳಿಲ್ಲ. ಒಂದ್ ಕಡೆ ಮಾಜಿ ಸಚಿವ ಆರ್ ಅಶೋಕ್ ಅವರು ವೀಕ್ಷಕರು ನಾಳೆ ಬರ್ತಾರೆ ಅಂತಂದ್ರೆ, ಮಾಜಿ ಸಿಎಂ ಯಡಿಯೂರಪ್ಪನವರು ಈಗಾಗಲೇ ವೀಕ್ಷಕರು ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಹೇಳಿದ್ರು. ಇವರಿಬ್ಬರ ಹೇಳಿಕೆಯಲ್ಲೇ ಗೊಂದಲ ಇದೆ. ಡೆಲ್ಲಿಯಿಂದ ಇಬ್ರು ಅಬ್ಸರ್ವರ್ ಬಂದಿದ್ದಾರೆ ನಿನ್ನೆ ರಾತ್ರಿ. ಇವತ್ತು ಎಲ್ಲ MLAಗಳ ಜೊತೆ ಚರ್ಚೆ ಮಾಡಿ ಯಾರು ಪ್ರತಿಪಕ್ಷದ ನಾಯಕರಾಗಬೇಕು, ರಾಜ್ಯದ ಅಧ್ಯಕ್ಷರಾಗಬೇಕು ಅನ್ನೋ ಸಲಹೆಗಳನ್ನ ತಗೊಂಡೋಗಿ ಇವತ್ತು ರಾತ್ರಿ ಅಥವಾ ನಾಳೆ ತೀರ್ಮಾನ ತಗೊಳ್ತಾರೆ. ಇವತ್ತು ಎಲ್ಲ MLAಗಳನ್ನು ಅವ್ರು ಭೇಟಿ ಮಾಡ್ತಾರೆ. ನನ್ನ ಪ್ರಕಾರ ಬಂದಿದ್ದಾರೆ ಇಬ್ರು ಬಂದು ಕಚೇರಿಯಲ್ಲಿ ಹೇಳಿದ್ರು, ಬಿಜೆಪಿ ಕಚೇರಿಯಲ್ಲಿ ಹೇಳಿದ್ರು ನಾಳೆ ಬೆಳಿಗ್ಗೆ ಶಾಸಕಾಂಗ ಸಭೆ ಅಂತ ಹೇಳಿದ್ರು. ನಾಳೆ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಇವತ್ತೇ ಮಾಡಬೇಕಾಗಿತ್ತು, ನಾಳೆ ಬೆಳಿಗ್ಗೆ ಮಾಡಬಹುದು. ಅಧಿಕೃತ ವಿಧಾನಸಭೆಯಲ್ಲಿ ಅಧಿಕೃತ ವಿರೋಧ ಪಕ್ಷ ನಾಯಕ ಇಲ್ಲದೆ ಅಧಿವೇಶನ ನಡೀತಾ ಇದೆ. ಏನಿಲ್ಲ, ನಾಳೆ ದಿನ ತೀರ್ಮಾನ ಆಗುತ್ತೆ, ಎಲ್ಲ ಸರಿ ಹೋಗುತ್ತೆ ನೋಡಿ. ಡೆಲ್ಲಿಯಿಂದ ಇನ್ನು ವಿಪಕ್ಷ ನಾಯಕನಾಗಿ ಯಾರೇ ಆದ್ರೂ ಕೂಡ ನಾನು ಸ್ವಾಗತ ಮಾಡ್ತೀನಿ ಅಂತ ಯತ್ನಾಳ್ ಹೇಳಿದ್ರು. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಅಂತಂದ್ರು. ಯಾರು ಬೇಕಾದವ್ರು ಮಾಡ್ಲಿ, ನೀವು ನಮ್ದ್ರಾಗ ಬೆಂಕಿ ಹಚ್ಚಬೇಡ್ರಿ, ನಾವೇನು ಇಲ್ಲ. ಅವ್ರು ಯಾರು ಮಾತಾಡಲಕ್ರಿ, ನಾವು ಶಾಸಕರುಗಳು ನಮ್ಮ ಭಾವನೆ ಹೇಳ್ತೀವಿ. ಅವ್ರು ಯಾರು ಬೇಕಾದವ್ರು ಮಾಡ್ಲಿ, ನೀವು ಅದನ್ನು ಹಿಂಗೆ ಕಾಂಟ್ರವರ್ಸಿ ಮಾಡ್ಕೊತ ಹೋದ್ರೆ ಏನ್ ಮಾಡೋದು? ಮಾನ್ಯ ಈಶ್ವರಪ್ಪನವ್ರು ಹಂಗೆ ಹೇಳಿದಿಲ್ಲ, ಅದನ್ನ ನೀವು ಕಾಂಟ್ರವರ್ಸಿ ಮಾಡಿದ್ರಿ. ಪಾಪ 17 ಶಾಸಕರಿಂದ ಇದು ಆಯ್ತಂತೇಳಿ ಅವ್ರೆಲ್ಲೂ ಹೇಳಲ್ಲ. ಹಿಂಗ ಹೇಳಬಾರ್ದು, ಹಿಂಗ ಮಾಡಬೇಡ್ರಿ ದಯವಿಟ್ಟು. ನೋಡಿ, ಒಂದ್ ಕಡೆ ಬಿಜೆಪಿಯ ವಿಪಕ್ಷ ನಾಯಕನ ಸ್ಥಾನಕ್ಕೆ ಇದುವರೆಗೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಆಲ್ರೆಡಿ ನಿನ್ನೆ ಸಂಜೆ ಒಳಗೆ ಗೊತ್ತಾಗುತ್ತೆ ಇವತ್ತು ಅಧಿವೇಶನಕ್ಕೆ ವಿಪಕ್ಷ ನಾಯಕರು ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಲೆಕ್ಕಾಚಾರಗಳಿತ್ತು. ಬಟ್ ಇದುವರೆಗೂ ಕೂಡ ಬಿಜೆಪಿಯ ವರಿಷ್ಠರು ಕೂಡ ಯಾರು ವಿಪಕ್ಷ ನಾಯಕರಾಗ್ತಾರೆ ಅಂತ ಹೇಳಿ ಯಾವುದೇ ವಿಚಾರಗಳನ್ನ ಹೇಳಿಲ್ಲ. ಒಂದು ಕಡೆ ಅದೇ ನಾಯಕರುಗಳಲ್ಲಿ ಅಸಮಾಧಾನ ಕೂಡ ಇದೆ. ಯಾರನ್ನ ಸೆಲೆಕ್ಟ್ ಮಾಡ್ತಾರೆ, ಕೆಲವೊಂದಿಷ್ಟು ಹೆಸರುಗಳು ಕೂಡ ಮುಂಚೂಣಿಯಲ್ಲಿದೆ. ಒಂದು ಕಡೆ ಬೊಮ್ಮಾಯಿ ಅವರಿಗೆ ಸಿಎಂ ಆದಂತಹ ಅನುಭವ ಇದೆ ಅಂತೆಲ್ಲ ಹೇಳ್ತಿದ್ದಾರೆ.